ಸರ್ಕಾರಕ್ಕೆ ರೈತರ ಮರಣ ಶಾಸನ ಮಾಡಲು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಇವತ್ತು ಏನೋ ಸಾವಿರಾರು ಕೂಡ ನೀರು ಕುಡಿಯಕ್ಕೂ ನೀರಿಲ್ಲ. ಆದ್ರೆ ನಮ್ಮ ಸುಮಾರು ಒಂದು ತಿಂಗಳಿಂದ ಹೋರಾಟ ಮಾಡಿ ನಾವು ನೀರು ಕೊಡಿ ಅಂತ ಹೇಳಿದ್ರೆ ಕೇವಲ ಅರ್ಧ ನೀರು ಕೊಟ್ಟು ನಮ್ಮ ರೈತರನ್ನ ಸರ್ವೇಕ್ಷಣೆ ಮಾಡಿ ಮತ್ತು ಇದು ಕುಡಿಯುವ ನೀರಿಗೆ ತೊಂದರೆ ಆಗಿರುವಂತಹ ಸಂದರ್ಭದಲ್ಲಿ ಅವೈಜ್ಞಾನಿಕ ತೀರ್ಮಾನವನ್ನು ಮಾಡಿರುವ ಕಾವೇರಿ ಪ್ರಾಧಿಕಾರ ನಿರ್ವಹಣಾ ಮಂಡಳಿಯ ಅವೈಜ್ಞಾನಿಕ ತೀರ್ಪನ್ನು ವಿರೋಧಿಸುವುದು ಮತ್ತೊಂದು ತಾರೀಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ಕಾವೇರಿ ಪ್ರಾಧಿಕಾರಕ್ಕೆ, ಕಾವೇರಿ ನಿಯಂತ್ರಣ ಮಂಡಳಿಗೆ, ಅವೈಜ್ಞಾನಿಕ ತೀರ್ಮಾನ ಕೊಡುವ ಕಾವೇರಿ ಮಂಡಳಿಗೆ, ಕೇಂದ್ರ ರಾಜ್ಯ ಸರ್ಕಾರಕ್ಕೆ, ರೈತರನ್ನು ಮರಣ ಶಾಸನ ಮಾಡುವ ಕಾವೇರಿ ನಿಯಂತ್ರಣ ಮಂಡಳಿಗೆ ಈ ವರ್ಷ ಪ್ರಾರಂಭದಲ್ಲಿ ಮುಂಗಾರು ವೈಫಲ್ಯ ಆಗಿದೆ. ಆ ಮುಂಗಾರು ವೈಫಲ್ಯದ ಕಾರಣ ಇವತ್ತು ಇಲ್ಲಿವರೆಗೆ ಮಳೆ ಇದೆ. ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಜಲಾಶಯಗಳು ಇದುವರೆಗೆ ತುಂಬಿಲ್ಲ. ಯಾವುದೋ ಒಂದು ತುಂಗಾ ಜಲಾಶಯ ಅಂತ ಬಂದ್ಬಿಟ್ರೆ ಇನ್ನು ಇಡೀ ಕರ್ನಾಟಕದಲ್ಲಿ ಏನು ಇಡೀ ದೇಶದಲ್ಲೇ ಬರಗಾಲ ಆಗಿರೋದ್ರಿಂದ ಯಾವುದೇ ನದಿ ಜಲಾಶಯಗಳು ತುಂಬದೇ ಇರೋದ ಕಾರಣ ಇವತ್ತು ನಾವು ಸಾಕಷ್ಟು ಬಿಕ್ಕಟ್ಟಿನ ಪರಿಸ್ಥಿತಿಗಳಿದ್ದೀವಿ. ಯಾವುದೇ ಕೃಷಿ ಚಟುವಟಿಕೆಗಳು ಪ್ರಾರಂಭ ಮಾಡಲಿಕ್ಕಾಗಿಲ್ಲ. ಕುಡಿಯುವ ನೀರಿಗೂ ಕೂಡ ನಾವು ಸಂಕಷ್ಟದಲ್ಲಿದ್ದೀವಿ. ಇವತ್ತು ಈಗಿದ್ರೂ ಕೂಡ ವಸ್ತುಸ್ಥಿತಿ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ಗೊತ್ತಿದ್ರು ಕೂಡ ಆ ವಸ್ತುಸ್ಥಿತಿಯನ್ನು ಅರಿದರೆ ಇವತ್ತೇನು ನಿನ್ನೆ ಕಾವೇರಿ ನದಿ ನೀರು ನಿರ್ವಹಣಾ ಮಂಡಳಿ ಪ್ರಾಧಿಕಾರ ಕರ್ನಾಟಕಕ್ಕೆ ಇವತ್ತಿನಿಂದ 15 ದಿವಸಗಳ ಕಾಲ 3,500 ಕ್ಯೂಸೆಕ್ ನೀರನ್ನ ಹರಿಸತಕ್ಕಂಥ ಆದೇಶ ಮಾಡಿರುವುದು. ಈ ಆದೇಶ ಬಹಳ ಅವೈಜ್ಞಾನಿಕವಾದಂತಹ ಆದೇಶ. ಆ ಕಾರಣದಿಂದ ನಾವು ಈ ಆದೇಶವನ್ನು ಪ್ರಶ್ನಿಸಬೇಕಾಗಿದೆ. ಈ ಕೂಡಲೇ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೆ ನೀರನ್ನ ನಿಲ್ಲಿಸತಕ್ಕಂಥ ಒತ್ತಾಯವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತಾಗಲೇ ನೋಡಿ ನಡೆಸಿಕೊಡುವಂತ ಕೆಲಸವನ್ನ ಹೋರಾಟದ ಬಂಧುಗಳಾಗಿ ನಾವೆಲ್ಲ ಮಾಡಿದ್ದೀವಿ. ಅದರ ಹೊರತಾಗಿ ಇಲ್ಲಿ ಕರ್ನಾಟಕದಲ್ಲಿ ಕುಡಿಲಿಕ್ಕೆ ನೀರಿಂದ ಇದ್ದಾಗ ಹೊಸ ಬೆಳೆಗಳನ್ನ ಬೆಳಿಬೇಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಮನವಿಯನ್ನ ಮಾಡ್ಕೊಂಡಂತ ಸಮಯದಲ್ಲಿ ಅದಕ್ಕೂ ಸಹ ಹೋಗ್ಬಿಟ್ಟು ಇರುವಂತಹ ಬೆಳೆಗಳಿಗೆ ಮತ್ತೆ ಜಾನುವಾರುಗಳ ಕುಡಿಯೋ ನೀರನ್ನ ಬಿಡಿ ಅಂತ ಹೇಳಿ ಹೋರಾಟ ಮಾಡಿ ಆ ನೀರನ್ನ ಬಿಡಿಸ್ಕೊಂಡು ಇನ್ನೂ ಆ ನೀರು BC ನಾಲೆಯ ಕೊನೆಯ ಭಾಗಗಳಿಗೆ ತಲುಪೇ ಇಲ್ಲ. ಇನ್ನು ಶಿಂಷ ಎಡದಂಡೆ ಮತ್ತು ಬಲದಂಡೆ ಉಪನಾಲೆಗಳೇನಿದ್ದಾವೆ ಆ ಭಾಗಕ್ಕಂತೂ ಈ ಬಾರಿ ನೀರೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲ ಒದ್ದಾಡ್ತಾ ಇರುವಂತಹ ಸಮಯದಲ್ಲಿ ನೀರು ನಿರ್ವಹಣಾ ಮಂಡಳಿ ತಮಿಳುನಾಡಿಗೆ ನೀರನ್ನ ಬಿಡಬೇಕು ಅನ್ನೋಂಥ ಆದೇಶವನ್ನ ಮಾಡೈತೆ. ಇಲ್ಲಿ ನೀರು ನಿರ್ವಹಣಾ ಮಂಡಳಿ ನೀರಿದ್ದಂತಹ ಸಮಯದಲ್ಲಿ ಯಾವ ರೀತಿ ತೀರ್ಪನ್ನ ನೀಡ್ತಾ ಇತ್ತೋ ನೀರಿಲ್ಲದ ಸಮಯದಲ್ಲೂ ಅದೇ ತೀರ್ಮಾನಗಳನ್ನ ಮಾಡ್ತಾ ಇರುವಂಥದ್ದು ಅವೈಜ್ಞಾನಿಕವಾಗಿರುವಂಥದ್ದು. ನೀರಿಲ್ಲದ ಸಮಯದಲ್ಲಿ ಯಾವ ತೀರ್ಮಾನಗಳನ್ನ ಮಾಡಬೇಕು ಅನ್ನೋಂಥದ್ದು ಆ ನೀರು ನಿರ್ವಹಣಾ ಮಂಡಳಿಗೆ ಅಥವಾ ನೀರು ನಿರ್ವಹಣಾ ಸಮಿತಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಇಂತಹ ಎಲ್ಲಾ ತೀರ್ಮಾನಗಳು ಅದರಿಂದ ಬರ್ತಿದೆ. ಮತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಒಪ್ಪಂದ ಆಗಿತ್ತೋ ಅದೇ ಒಪ್ಪಂದಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತದ್ದು. KRS ನೀರಿನ ಹಂಚಿಕೆ ವಿಷಯದಲ್ಲಿ ತಮಿಳುನಾಡು ಮತ್ತೆ ಕರ್ನಾಟಕಕ್ಕೆ ಅದೇ ನಿಲುವುಗಳನ್ನ ಅನುಸರಿಸಿಕೊಂಡು ಹೋಗ್ತಾ ಇರೋದು ಕರ್ನಾಟಕಕ್ಕೆ ಅವಿರತವಾಗಿ ಅನ್ಯಾಯ ಆಗ್ತಿರ್ಲಿಕ್ಕೆ ಕಾರಣ ಆಗಿರುವಂತದ್ದು.
ನಾವು ಕೇಳ್ತಾ ಇರೋಂಥದ್ದು ಇಷ್ಟೇ, ತಮಿಳುನಾಡಿನ ರೈತ ಬಂಧುಗಳಿಗೆ ನಾವು ನೀರು ಬಿಡಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಕರ್ನಾಟಕದ ರೈತರಿಗೆ ಏನ್ ಅಗತ್ಯ ನೀರಿದೆ ಅದನ್ನ ಮೊದಲು ಕೊಡಿ, ಆ ನಂತರದಲ್ಲಿ ನಮ್ಗೆ ಹೆಚ್ಚಾದಂತ ಎಲ್ಲ ನೀರನ್ನ ನಾವು ತಮಿಳುನಾಡು ರೈತರಿಗೆ ಬಿಡಲಿಕ್ಕೆ ತಯಾರಿದ್ದೀವಿ. ನಮ್ಮ ಬೆಳೆಗಳೇ ಒಣಗ್ತಾ ಇರ್ಬೇಕಾದ್ರೆ, ನಮ್ಮ ಬದುಕೆ ರೈತರ ಬದುಕೆ ಬದಲಾಗ್ತಾ ಇರ್ಬೇಕಾದ್ರೆ ಈ ನಮ್ಮ ನೀರನ್ನ ಕಿತ್ತು ಅವರಿಗೆ ಕೊಡುವಂತ ಸರ್ಕಾರದ ಕ್ರಮವಾಗಲಿ ನೀರು ನಿರ್ವಹಣಾ ಸಮಿತಿಯ ನಿರ್ಧಾರವಾಗಲಿ ನಾವು ಒಪ್ಕೊಳ್ಳಿಕ್ಕೆ ಕಡಾಖಂಡಿತವಾಗಿ ಸಾಧ್ಯ ಇಲ್ಲ. ಮತ್ತೆ ಜನಪ್ರತಿನಿಧಿಗಳು, ಜನರನ್ನ ಪ್ರತಿನಿಧಿಸುವಂತವ್ರು ಈಗ ಮಾತನಾಡಬೇಕು. ಪಾಂಡವಪುರದ MLA ದರ್ಶನ್ ಪುಟ್ಟಣ್ಣಯ್ಯವರು ಮಾತಾಡಿದ್ದಾರೆ, ಮಂಡ್ಯ MLA ರವಿ ಕುಮಾರ್ ಗಣಿಗ ಅವರು ಮಾತಾಡಿದ್ದಾರೆ. ನಮ್ಮ ಮದ್ದೂರು MLA ಅವರು ಕೂಡ ಇದಕ್ಕೆ ವಿರೋಧವನ್ನ ದಾಖಲಿಸಬೇಕು. ಇದರ ಜೊತೆಯಲ್ಲಿ ನಮ್ಮ MP ಕುಮಾರಸ್ವಾಮಿ ಅವರು ಸಹ ತಮ್ಮ ನಿಲುವನ್ನ ರಾಜ್ಯಕ್ಕೆ ಸ್ಪಷ್ಟಪಡಿಸಬೇಕು. ಪ್ರತಿಯೊಬ್ಬ MLA ಮೈಸೂರು ಮತ್ತೆ ಮಂಡ್ಯ ಭಾಗದ ಪ್ರತಿಯೊಬ್ಬ MLAಗಳು ತಮ್ಮ ವಿರೋಧವನ್ನ ಸರ್ಕಾರಕ್ಕೆ ಹೇಳಬೇಕು. ಮತ್ತೆ ಬಂಗಾರ